ಒಂದು ಸಂಸ್ಥೆ ತನ್ನ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ? ಈ ಒಂದು ಪ್ರಶ್ನೆಗೆ ಉತ್ತರ ಸಿಗೋದು ಅದರ ಉತ್ತರಾಧಿಕಾರ ಯೋಜನೆಯಲ್ಲಿ. ಇದು ಸುಮ್ಮನೆ ಒಂದು ಬ್ಯಾಕಪ್ ಪ್ಲಾನ್ ಅಷ್ಟೇ ಅಲ್ಲ, ಇದು ಒಂದು ಸಂಸ್ಥೆಯ ಬೆಳವಣಿಗೆ ಮತ್ತು ಸ್ಥಿರತೆಗೆ ಹಾಕೋ ಗಟ್ಟಿ ಅಡಿಪಾಯ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾಳೆ ಬೆಳಗ್ಗೆ ನಮ್ಮ ಕಂಪನಿಯ ಒಬ್ಬ ಅತೀ ಪ್ರಮುಖ ನಾಯಕ ಅಂದ್ರೆ ಸಿಇಒ ಅಥವಾ ಟೆಕ್ನಾಲಜಿ ಹೆಡ್ ಇದ್ದಕ್ಕಿದ್ದಾಗೆ ರಾಜೀನಾಮೆ ಕೊಟ್ಬಿಟ್ರೆ ಇಡೀ ಸಂಸ್ಥೆ ಅಲಗಾಡಿ ಹೋಗುತ್ತೆ ಅಲ್ವಾ? ಈ ಒಂದು ಸನ್ನಿವೇಶ ಇದೆಯಲ್ಲ, ಇದೇ ನಮಗೆ ಉತ್ತರಾಧಿಕಾರ ಯೋಜನೆಯ ಮಹತ್ವವನ್ನು ಕ್ಲಿಯರ್ ಆಗಿ ತೋರಿಸ್ಕೊಡುತ್ತೆ. ಸರಿಯಾದ ಪ್ಲಾನ್ ಇಲ್ಲದೆ ಒಬ್ಬ ಪ್ರಮುಖ ನಾಯಕ ಸಂಸ್ಥೆಯನ್ನು ಬಿಟ್ಟಾಗ ಅಲ್ಲಿ ಒಂದು ನಾಯಕತ್ವದ ನಿರ್ವಾತ ಅಂದ್ರೆ ಲೀಡರ್ಶಿಪ್ ವ್ಯಾಕ್ಯೂಮ್ ಸೃಷ್ಟಿಯಾಗತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮುಖ್ಯವಾದ ಪ್ರಾಜೆಕ್ಟ್ಸ್ಗಳು ಅರ್ಧಕ್ಕೆ ನಿಲ್ಬೋದು, ಟೀಮ್ನ ಉತ್ಸಾಹವೆಲ್ಲ ಹೊರಟೋಗ್ಬೋದು. ಅಷ್ಟೇ ಅಲ್ಲ, ಹೂಡಿಕೆದಾರರ ನಂಬಿಕೆಗೂ ಪೆಟ್ಟು ಬೀಳ್ಬೋದು. ಇದು ಸಂಸ್ಥೆಯ ಭವಿಷ್ಯವನ್ನೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾಡಿಬಿಡುತ್ತೆ. ಹಾಗಾದ್ರೆ ಈ ನಾಯಕತ್ವದ ನಿರ್ವಾತ ಅನ್ನೋ ದೊಡ್ಡ ಅಪಾಯವನ್ನು ತಡೆಯೋದು ಹೇಗೆ? ಉತ್ತರ ಒಂದೇ, ಒಂದು ಗಟ್ಟಿಯಾದ ದೂರದೃಷ್ಟಿಯಿರೋ ಉತ್ತರಾಧಿಕಾರ ಯೋಜನೆ. ಇದು ಕೇವಲ ರಿಯಾಕ್ಷನ್ ಅಲ್ಲ, ಇದೊಂದು ಪ್ರೋಆಕ್ಟಿವ್ ಸ್ಟ್ರಾಟಜಿ. ನೋಡಿ, ಒಂದು ಒಳ್ಳೆಯ ಉತ್ತರಾಧಿಕಾರ ಯೋಜನೆ ಅಂದ್ರೆ ಸುಮ್ಮನೆ ಖಾಲಿ ಜಾಗ ತುಂಬೋದಲ್ಲ, ಅದರ ಗುರಿಗಳು ಅದಕ್ಕಿಂತ ದೊಡ್ಡದು. ಮೊದಲನೇದಾಗಿ ಲೀಡರ್ಶಿಪ್ನಲ್ಲಿ ಯಾವುದೇ ಬ್ರೇಕ್ ಇಲ್ಲದೆ ನಿರಂತರತೆಯನ್ನ ಕಾಪಾಡಿಕೊಳ್ಳೋದು. ಎರಡನೇದು, ನಮ್ಮಲ್ಲಿರೋ ಬೆಸ್ಟ್ ಟ್ಯಾಲೆಂಟ್ ಅನ್ನ ಹೊರಗಡೆ ಹೋಗದಂತೆ ನೋಡ್ಕೊಳ್ಳೋದು. ಮೂರನೇದಾಗಿ, ಕಂಪನಿ ಒಳಗಡೆ ಇರೋರಿಗೆ ಬೆಳವಣಿಗೆಯ ದಾರಿಗಳನ್ನ ತೋರಿಸೋದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಈ ಎಲ್ಲ ಪ್ರಯತ್ನಗಳು ಸಂಸ್ಥೆಯ ಲಾಂಗ್ ಟರ್ಮ್ ಗೋಲ್ಸ್ ಜೊತೆ ಸಿಂಕ್ ಆಗಿರ್ಬೇಕು. ಸರಿ, ಇಷ್ಟೆಲ್ಲ ಗೊಂದಲ ತಪ್ಪಿಸೋಕೆ ಒಂದು ಸ್ಟ್ರಾಂಗ್ ಪ್ಲಾನ್ ಮಾಡೋದು ಹೇಗೆ? ಯಾವುದೇ ದೊಡ್ಡ ಕಟ್ಟಡ ಕಟ್ಟೋ ಹಾಗೆ ಇದಕ್ಕೂ ಒಂದು ಗಟ್ಟಿಯಾದ ಅಡಿಪಾಯ ಬೇಕೇ ಬೇಕು. ಬನ್ನಿ, ಆ ಅಡಿಪಾಯದ ಮೊದಲ ಹೆಜ್ಜೆ ಏನು ಅಂತ ನೋಡೋಣ. ಮೊದಲನೇ ಸ್ಟೆಪ್, ನಿರ್ಣಾಯಕ ಪಾತ್ರ ಯಾವುದು ಅಂತ ಗುರುತಿಸೋದು. ಒಂದು ವಿಷಯ ನೆನಪಲ್ಲಿರ್ಲಿ, ಇದು ಬರೀ ಟಾಪ್ ಪೋಸ್ಟ್ಗಳ ಬಗ್ಗೆ ಮಾತ್ರ ಅಲ್ಲ. ಯಾವ ಹುದ್ದೆ ಖಾಲಿಯಾದ್ರೆ ಕಂಪನಿಯ ಆದಾಯ, ಹೊಸ ಆವಿಷ್ಕಾರ ಅಥವಾ ಸ್ಟ್ರಾಟಜಿ ಮೇಲೆ ದೊಡ್ಡದಾಗಿ ನೆಗೆಟಿವ್ ಪರಿಣಾಮ ಬೀರುತ್ತೋ ಅದುವೇ ನಿರ್ಣಾಯಕ ಪಾತ್ರ. ಈ ಪಾತ್ರಗಳನ್ನು ಸಂಸ್ಥೆಗಳು ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ ಗುರುತಿಸ್ತವೆ. ಇಲ್ಲಿ 3 ಮಾನದಂಡಗಳನ್ನು ನೋಡ್ಬೋದು. ಆ ಪಾತ್ರ ಬಿಸ್ನೆಸ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ, ಆ ಜಾಗ ಖಾಲಿಯಾಗೋ ರಿಸ್ಕ್ ಎಷ್ಟಿದೆ, ಮತ್ತು ಅದನ್ನ ಎಷ್ಟು ಬೇಗ ತುಂಬಬೇಕು. ಉದಾಹರಣೆಗೆ ನೋಡಿ, ಸಿಇಒ ಹುದ್ದೆಯ ಪರಿಣಾಮ ಹೆಚ್ಚು, ಆದ್ರೆ ಸಂಶೋಧನಾ ಮುಖ್ಯಸ್ಥರ ಹುದ್ದೆ ಇದೆಯಲ್ಲ, ಅದರ ಪರಿಣಾಮ ಮತ್ತು ಖಾಲಿಯಾಗೋ ರಿಸ್ಕ್ ಎರಡೂ ಹೆಚ್ಚು. ಅಂದ್ರೆ ಈ ಪಾತ್ರಕ್ಕೆ ತಕ್ಷಣವೇ ಗಮನ ಕೊಡಬೇಕು ಅಂತ ಅರ್ಥ. ಇದನ್ನ ಒಮ್ಮೆ ಮಾಡಿ ಮುಗಿಸೋ ಕೆಲ್ಸ ಅಂತೂ ಅಲ್ಲ. ಇದೊಂದು ಫೋಟೋ ಅಲ್ಲ, ಬದಲಿಗೆ ಒಂದು ಚಲನಚಿತ್ರದ ಹಾಗೆ ಯಾವಾಗ್ಲೂ ಬದಲಾಗ್ತಲೇ ಇರಬೇಕು. ಅದಕ್ಕೆ ಈ ಯೋಜನೆಯನ್ನ ಪ್ರತಿ ವರ್ಷ ರಿವ್ಯೂ ಮಾಡಬೇಕು. ಇದಕ್ಕಂತಲೇ ಒಂದು ಡೆಡಿಕೇಟೆಡ್ ಲೀಡರ್ಶಿಪ್ ಕಮಿಟಿ ಇರಬೇಕು ಮತ್ತು ಅದರ ಪ್ರೋಗ್ರೆಸ್ ರಿಪೋರ್ಟ್ ನೇರವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಹೋಗ್ಬೇಕು. ಆಗ ಮಾತ್ರ ಈ ಪ್ಲಾನ್ ಜೀವಂತವಾಗಿರುತ್ತೆ. ಸರಿ, ನಾವು ಅಡಿಪಾಯ ಹಾಕಿದ್ವಿ, ನಿರ್ಣಾಯಕ ಪಾತ್ರಗಳನ್ನು ಗುರುತಿಸಿದ್ವಿ. ಈಗ ಬಂತು ನೋಡಿ ಇಂಟ್ರೆಸ್ಟಿಂಗ್ ಭಾಗ. ಆ ಪಾತ್ರಗಳನ್ನು ತುಂಬಬಲ್ಲ ಮುಂದಿನ ಜನರೇಷನ್ ಲೀಡರ್ಗಳನ್ನು ಗುರುತಿಸಿ ಅವರನ್ನ ತಯಾರು ಮಾಡೋದು ಹೇಗೆ ಅಂತ. ಇಲ್ಲಿ ನೋಡಿ, ಪ್ರಾಸೆಸ್ ಎಷ್ಟು ನಿಖರವಾಗಿದೆ. ಸಂಶೋಧನಾ ಮುಖ್ಯಸ್ಥರ ಪಾತ್ರಕ್ಕೆ 2 ಸಂಭಾವ್ಯ ಉತ್ತರಾಧಿಕಾರಿಗಳಿದ್ದಾರೆ. ಜೋನ್ಸ್ ಅವರು 1-2 ವರ್ಷಗಳಲ್ಲಿ ರೆಡಿ ಆಗಬಹುದು, ಆದರೆ ಅವರಿಗೆ ಫೈನಾನ್ಷಿಯಲ್ ಅಕ್ಯುಮೆನ್ ಅಂದ್ರೆ ಆರ್ಥಿಕ ಜ್ಞಾನದ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಬೇಕು. ಇನ್ನೊಂದು ಕಡೆ ಸ್ಮಿತ್ ಅವರಿಗೆ ಇನ್ನೂ ಹೆಚ್ಚು ಟೈಮ್ ಬೇಕು ಮತ್ತು ಅವರು ಗ್ಲೋಬಲ್ ಮೈಂಡ್ಸೆಟ್ ಬೆಳೆಸ್ಕೊಳ್ಬೇಕು. ಇದು ಸುಮ್ಮನೆ ಕಾಯೋದಲ್ಲ, ಬದಲಾಗಿ ಆಕ್ಟಿವ್ ಆಗಿ ಅವರನ್ನು ರೆಡಿ ಮಾಡೋ ಸ್ಟ್ರಾಟಜಿ. ಈ ಚಾರ್ಟ್ ಇದೆಯಲ್ಲ, ಇದು ಸಂಸ್ಥೆಯ ಬೆಂಚ್ ಸ್ಟ್ರೆಂತ್ನ ಒಂದು ಕ್ವಿಕ್ ವ್ಯೂ ಕೊಡುತ್ತೆ. ಒಂದೇ ನೋಟದಲ್ಲಿ ಎಷ್ಟು ಜನ ತಕ್ಷಣವೇ ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇದ್ದಾರೆ, ಎಷ್ಟು ಜನರಿಗೆ ಇನ್ನೊಂದಿಷ್ಟು ಟ್ರೈನಿಂಗ್ ಬೇಕು, ಮತ್ತು ಯಾರು ನಮ್ಮ ಲಾಂಗ್ ಟರ್ಮ್ ಫ್ಯೂಚರ್ ಲೀಡರ್ಸ್ ಅನ್ನೋದು ಗೊತ್ತಾಗತ್ತೆ. ಇದು ಒಂದ್ ರೀತಿ ಸ್ಟ್ರಾಟಜಿಕ್ ಸ್ನ್ಯಾಪ್ಶಾಟ್ ಇದ್ದಾಗೆ. ಇದು ಪ್ರತಿಯೊಬ್ಬ ಸಂಭಾವ್ಯ ನಾಯಕನಿಗೆಂದೇ ಸಿದ್ಧಪಡಿಸಿದ ಒಂದು ಪರ್ಸನಲ್ ರೋಡ್ ಮ್ಯಾಪ್. ಅವರಲ್ಲಿರೋ ಸ್ಕಿಲ್ ಗ್ಯಾಪ್ ಏನು ಅಂತ ಕಂಡುಹಿಡಿಯೋದು, ಅದಕ್ಕೆ ತಕ್ಕಂತೆ ಸ್ಪೆಸಿಫಿಕ್ ಗೋಲ್ಸ್ ಕೊಡೋದು, ಒಬ್ಬ ಮೆಂಟರ್ ಅಥವಾ ಕೋಚ್ನ ನೇಮಿಸೋದು ಮತ್ತು ಒಂದು ಟೈಮ್ಲೈನ್ ಒಳಗೆ ಅವರನ್ನ ರೆಡಿ ಮಾಡೋದು. ಇದು ಅವರ ಪರ್ಸನಲ್ ಮತ್ತು ಪ್ರೊಫೆಷನಲ್ ಬೆಳವಣಿಗೆಗೆ ದೊಡ್ಡ ಬೂಸ್ಟ್ ಕೊಡುತ್ತೆ. ಒಂದು ಸೂಪರ್ ಪ್ಲಾನ್ ಪೇಪರ್ ಮೇಲೆ ಇರಬಹುದು, ಆದ್ರೆ ಅದು ನಿಜವಾಗ್ಲೂ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು ಹೇಗೆ, ಅದರ ಸಕ್ಸೆಸ್ ಅನ್ನು ಅಳೆಯೋದು ಹೇಗೆ? ಬನ್ನಿ ಈಗ ಆ ಭಾಗವನ್ನು ನೋಡೋಣ. ಸಕ್ಸೆಸ್ ಅನ್ನು ಅಳೆಯೋಕೆ ಸಂಸ್ಥೆಗಳು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIಗಳನ್ನು ಬಳಸ್ತವೆ. ಉದಾಹರಣೆಗೆ, ಒಂದು ನಿರ್ಣಾಯಕ ಲೀಡರ್ಶಿಪ್ ಪೋಸ್ಟ್ ಖಾಲಿಯಾದ 90 ದಿನಗಳ ಒಳಗೆ ಅದನ್ನ ಕಂಪನಿ ಒಳಗಡೆನೇ ಇರೋರಿಂದ
ತುಂಬಬೇಕು ಅನ್ನೋದು ಒಂದು ಕಾಮನ್ KPI ಆಗಿರುತ್ತೆ. ಈ ಚಾರ್ಟ್ ನೋಡಿ, ಕಥೆ ಎಷ್ಟು ಕ್ಲಿಯರ್ ಆಗಿದೆ. ಗೋಲ್ ಇರೋದು 90 ದಿನ, ಆದ್ರೆ ರಿಯಾಲಿಟಿಯಲ್ಲಿ ಪೋಸ್ಟ್ ತುಂಬೋಕೆ 125 ದಿನ ಹಿಡ್ತಾ ಇದೆ. ಈ 35 ದಿನಗಳ ಗ್ಯಾಪ್ ಇದೆಯಲ್ಲ, ಇದೇ ನಾವು ಇಂಪ್ರೂವ್ ಮಾಡಬೇಕಾಗಿರೋ ಜಾಗ. ಈ ಡೇಟಾ ನಮ್ಮ ಪ್ಲಾನ್ ಅನ್ನು ಇನ್ನಷ್ಟು ಶಾರ್ಪ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಈ ಪ್ಲಾನ್ ಯಾಕೆ ಬೇಕು ಅಂತಾನೂ ಸಾಬೀತುಪಡಿಸುತ್ತೆ. ಇಲ್ಲಿ ಒಂದು ದೊಡ್ಡ ಸ್ಟ್ರಾಟಜಿಕ್ ಪ್ರಶ್ನೆ ಬರುತ್ತೆ. ಉತ್ತರಾಧಿಕಾರಿಗಳ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆ ಅಂತ ಅವರಿಗೆ ಹೇಳ್ಬೇಕಾ ಬೇಡ್ವಾ? ಎಲ್ಲವನ್ನೂ ಗೌಪ್ಯವಾಗಿಟ್ರೆ ಸದ್ಯಕ್ಕೆ ಆ ಜಾಗದಲ್ಲಿ ಇರೋರಿಗೆ ಇನ್ಸೆಕ್ಯೂರಿಟಿ ಆಗಲ್ಲ. ಆದ್ರೆ ಓಪನ್ ಆಗಿ ಹೇಳಿದ್ರೆ ಆಯ್ಕೆಯಾದವರಿಗೆ ಅದೊಂದು ದೊಡ್ಡ ಮೋಟಿವೇಶನ್ ಆಗಬಹುದು. ಈ ನಿರ್ಧಾರ ಆಯಾ ಸಂಸ್ಥೆಯ ಕಲ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಯುನಿಕೇಷನ್ ಬಗ್ಗೆ ನಿರ್ಧಾರ ಆದ್ಮೇಲೆ ಕೊನೆಗೆ ಬದಲಾವಣೆಯ ಸಮಯ ಬಂದೇ ಬರುತ್ತೆ. ಆಗ ಈ ಪ್ರೋಸೆಸ್ ತುಂಬಾನೇ ಸ್ಮೂತ್ ಆಗಿ ನಡಿಬೇಕು. ನಿರ್ಗಮನವನ್ನು ಸರಿಯಾಗಿ ಅನೌನ್ಸ್ ಮಾಡೋದು, ಜವಾಬ್ದಾರಿಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಹ್ಯಾಂಡೋವರ್ ಮಾಡೋದು ಮತ್ತು ಹೊಸ ನಾಯಕನಿಗೆ ಮೊದಲ ಕೆಲವು ತಿಂಗಳು ಸಂಪೂರ್ಣ ಸಪೋರ್ಟ್ ಕೊಡೋದು, ಇವೆಲ್ಲ ಒಂದು ಯಶಸ್ವಿ ಟ್ರಾನ್ಸಿಷನ್ಗೆ ಅತೀ ಮುಖ್ಯವಾದ ಹಂತಗಳು. ಹಾಗಾಗಿ ಕೊನೆಯಲ್ಲಿ ಪ್ರತಿಯೊಂದು ಸಂಸ್ಥೆಯೂ ತನ್ನನ್ನು ತಾನೇ ಕೇಳಿಕೊಳ್ಬೇಕಾದ ನಿರ್ಣಾಯಕ ಪ್ರಶ್ನೆ ಇದು. ಈ ಪ್ರಶ್ನೆ ಕೇವಲ ಒಂದು ಪ್ರಾಸೆಸ್ ಬಗ್ಗೆ ಅಲ್ಲ, ಬದಲಾಗಿ ಸಂಸ್ಥೆಯ ಭವಿಷ್ಯದ ಸ್ಥಿರತೆ, ಬೆಳವಣಿಗೆ ಮತ್ತು ಅದರ ದೀರ್ಘಾಯುಷ್ಯದ ಬಗ್ಗೆ, ಆ ಸಂಸ್ಥೆಗಿರೋ ಬದ್ಧತೆಯ ಬಗ್ಗೆ.